ರಾಯರ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರೋರು ಮೈಸೂರು, ಮಂಡ್ಯ, ಬನ್ನೂರು, ಮಳವಳ್ಳಿ, ಶ್ರೀರಂಗಪಟ್ಟಣ ಈ ಸೈಡಿಂದ ಬರೋರು ಮದ್ದೂರಿಂದನೇ ಸ್ಟ್ರೈಟ್ ಗೌಡ್ಗೆರೆಗೆ ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರೆ. ಇವಾಗ ಜಸ್ಟ್ ಈಗ ಒಂದು ತಿಂಗಳಿಂದ ಆ ಥರ ಸೌಲಭ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರು ಈ ಸೈಡಿಂದ ಮದ್ದೂರು ಸೈಡಿಂದ ಬರೋರು ಮದ್ದೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಅಲ್ಲಿರೋ ಡಿಪೋದಲ್ಲಿ ವಿಚಾರಿಸ್ಬಿಟ್ಟು ಬನ್ನಿ. ಅಂದರೆ 5 ನಿಮಿಷಕ್ಕೂ ಗೌರ್ಮೆಂಟ್ ಬಸ್ ಐತೆ. ನೀವು ಮಲ್ಲಂಕುಪ್ಪೆಗೆ ಬಂದು ಅಲ್ಲಿಂದ ಆಟೋದಲ್ಲಿ ಬರುವಂತಹ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಓಕೆ, ಇವತ್ತು ನಾನು 2ನೇ ಬಾರಿ ಬಂದಿದ್ದೇನೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ನೋಡಿ, ಇಲ್ಲಿ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಇವಾಗ ಮುಂಚೆ ಬಂದಿದ್ದಾಗ ರಾಶಿ ಉಪ್ಪಿತ್ತು, ಇವಾಗ ಸ್ವಲ್ಪ ಉಪ್ಪೆಲ್ಲ ಅಂದರೆ ತೆಗೆಸಿದ್ದಾರೆ. ಮತ್ತು ಈ ಕಡೆ ಈ ಸೈಡು ಮೆಟ್ಲು ಮೇಲೆ ನೋಡಿ, ಈ ಸೈಡು ತೊಳಿತಾ ಇದ್ದಾರೆ. ಹಾಗೆ ನೀರೆಲ್ಲ ಈ ಕಡೆ ಕೆಳಗಡೆ ಬರ್ತಾ ಐತೆ. ಅಂದರೆ ಆ ಕಡೆ ಹೋಗುವಷ್ಟಿಲ್ಲ. ಈ ಪಕ್ಕದಲ್ಲಿರುವಂತಹ ಮೆಟ್ಲು ಮೇಲೆ, ಈ ಸೈಡ್ ಮೆಟ್ಲು ಮೇಲೆ ಹೋಗಬೇಕು. ಮತ್ತು ಆ ಕಡೆಯಿಂದ ಈ ಸೈಡ್ ಮೆಟ್ಲು ಮೇಲೆ ನೋಡಿ, ಅಲ್ಲಿ ಕಾಯಿ ಕೊಡ್ತಾ ಇರೋದು ಅದು ಹೊಸ್ದಾಗಿ ನೋಡಿ ಯಾರೋ ತತ್ತಾ ಇದ್ದಾರೆ ಕಾಯಿನ. ಇಲ್ಲಿ ಪಂಚಲೋಹ ಚಾಮುಂಡೇಶ್ವರಿ ವಿಗ್ರಹದ ಹಿಂದೆಗಡೆ ಕೊಡ್ತಿದ್ರು. ಈಗ ಅಲ್ಲೇನೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಬಸವೇಶ್ವರ ಅಂದರೆ ಬಸವಪ್ಪನ ಇಟ್ಟಿದ್ದಾರಲ್ಲ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಕಾಯಿ ಕೊಡ್ತಾರೆ. 50 ರೂಪಾಯಿ ಕೊಟ್ಟು ಟೋಕನ್ ತೊಗೊಂಡು ಬರಬೇಕು, ಬಂದು ಅಲ್ಲಿ ಕಾಯಿಸ್ಕೋಬೇಕು. ಇವಾಗ ಮುಂಚೆ ಕಾಯಿನ ಹಾಗೆ ಕೊಟ್ಬಿಡ್ತಾಯಿದ್ರು. ಇವಾಗ ಒಂದು ಬಿಳಿ ಬ್ಯಾಗಿಗೆ ಹಾಕಿ ಕೊಡ್ತಾ ಇದ್ದಾರೆ. ಹಾಗಾಗಿ ಕಾಯಿ ರಾಶಿ ಎಲ್ಲ ಬಿಳಿ ಬ್ಯಾಗಲ್ಲೇ ಚೆನ್ನಾಗಿ ಕಾಣಿಸ್ತೈತೆ. ಓಕೆ ಫ್ರೆಂಡ್ಸ್, ಅಮ್ಮಂಗೆ ಪೂಜೆ ನಡೀತೈತೆ. ಬನ್ನಿ, ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ, ಹೋಗೋಣ. ಆ ಸೈಡು ಎಲ್ಲ ಕ್ಲೀನ್ ಮಾಡಿ ತೊಳಿತಾ ಇದ್ದಾರೆ. ಅದಕ್ಕೆ ಹೋಗೋದು ಒಂದೇ ಸೈಡ್ ಹೋಗಬೇಕು, ಬರೋದು ಒಂದೇ ಸೈಡ್ ಬರಬೇಕು. ಓಕೆ, ಇವಾಗ ನಾವು ಹೋಗ್ತಾ ಇದ್ದೀವಿ ಪಂಚಲೋಹ ಚಾಮುಂಡೇಶ್ವರಿ ಅಮ್ಮನ ವಿಗ್ರಹದ ಹತ್ರ. ಫಸ್ಟು ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಬಂದು ತೆಂಗಿನಕಾಯಿ ಇಸ್ಕೊಂಡು ಆಮೇಲೆ ಇಲ್ಲಿಗೆ ಬರಬೇಕು. ನೋಡಿ, ತೆಂಗಿನಕಾಯಿನ ನಾವು ಇಲ್ಲಿ ಕೊಟ್ಟು ನೋಡಿ ಈ ಥರ ದೇವ್ರ ಮುಂದೆಗಡೆ ಈ ಥರ ನಿವಾಳಿಸಿ ಕೊಡ್ತಾರೆ. ಆಮೇಲೆ ನಾವು ತಗೊಂಡೋಗಿ ಆರಿಸ್ಕೊಂಡು ಕಟ್ಟಬೇಕು ಫ್ರೆಂಡ್ಸ್. ಸಡನ್ನಾಗಿ ಒಬ್ಬೊಬ್ರು ಏನು ಮಾಡ್ತಾರೆ, ತೆಂಗಿನಕಾಯಿ ತಗೊಂಬಂದಿರ್ತಾರೆ, ಅದನ್ನು ಕಟ್ಬಿಟ್ಟು ಆಮೇಲೆ ಇಲ್ಲಿ ಬಂದು ದೇವ್ರಿಗೆ ಕೈ ಮುಗಿಯೋಕ್ಕೆ ಬರ್ತಾರೆ. ಆ ಥರ ಮಾಡಬಾರ್ದು. ಫಸ್ಟು ತೆಂಗಿನಕಾಯಿ ತಂದು ಇಲ್ಲಿ ದೇವ್ರ ಹತ್ರ ನಿವಾಳಿಸಿ ಆಮೇಲೆ ಕಟ್ಟಬೇಕು. ನೋಡಿ, ನಾನು ಇದು ಅಂದರೆ ಮೊದಲನೇ ಬಾರಿ ಕಟ್ಟಿದ್ದು. ಫಸ್ಟ್ ಬಂದಾಗ ಸುಮ್ಮನೆ ಹಾಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದು. ನೋಡಿ, ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಇದು 7 ಸುತ್ತು ಬರಬೇಕು. ತೆಂಗಿನಕಾಯಿನ ಇಟ್ಕೊಂಡು ನಾವೇನು ಬೇಡ್ಕೋತೀವೋ ಅದನ್ನು ಬೇಡ್ಕೊಂಡು ನಾವು 7 ಸುತ್ತು ಪ್ರದಕ್ಷಿಣೆ ಬಂದು ಆಮೇಲೆ ನಾವು ತೆಂಗಿನಕಾಯಿನ ಕಟ್ಟಬೇಕು. 7 ಸುತ್ತು ಪ್ರದಕ್ಷಿಣೆ ಬಂದರೆ ಒಳ್ಳೆಯದಾಗುತ್ತೆ. ನೋಡಿ, ಎಲ್ಲ ವೈಟಾಗೆ ಕಾಣಿಸ್ತೈತೆ. ಕಾರಣ ಏನಪ್ಪ ಅಂತಂದರೆ, ಯಾರು ಇಲ್ಲಿ 50 ರೂಪಾಯಿ ಕೊಟ್ಟು ಇಲ್ಲಿ ದೇವಸ್ಥಾನದ ಹತ್ರನೇ ತೆಂಗಿನಕಾಯಿ ತೊಗೋತಾರೋ ಅವರೆಲ್ಲ ಕಟ್ಟಿರುವಂತಹ ತೆಂಗಿನಕಾಯಿ ಅದು ವೈಟ್ ಬ್ಯಾಗಲ್ಲಿ ಹಾಕ್ಕೊಟ್ಟಿರ್ತಾರೆ. ಅಂದರೆ ಕಟ್ಟೋಕ್ಕೂ ಈಸಿಯಾಗಿ ಕಟ್ಬೋದು. ಹಾಗಾಗಿ ಇವಾಗೆಲ್ಲ ಕಾಣಿಸ್ತಾ ಇರೋದೆಲ್ಲ ವೈಟಾಗಿ ಆ ಬ್ಯಾಗೇ ಕಾಣಿಸ್ತೈತೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ಥರ ಸಮಸ್ಯೆ ಐತೆ, ಯಾವ ಸಮಸ್ಯೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಯಾವುದೇ ಥರದ ಸಮಸ್ಯೆ ಆದರೂ ಪರವಾಗಿಲ್ಲ, ಅವ್ರು ಬಂದು ಇಲ್ಲಿ ಆರಿಸ್ಕೊಂಡು ತೆಂಗಿನಕಾಯಿ ಕಟ್ಬೋದು. ಎಷ್ಟೋ ಜನಗಳಿಗೆ ತುಂಬ ಒಳ್ಳೆಯದಾಗೈತೆ. ಯಾರೋ ಒಬ್ಬರು ಹೇಳ್ತಾ ಇದ್ರು 23 ವರ್ಷದಿಂದ ಈ ದೇವಸ್ಥಾನ ಆಯ್ತಂತೆ. ಆದರೆ ಇಂಪ್ರೂವ್ಮೆಂಟ್ ಆಗಿರೋದು ಯಾವಾಗ ಪಂಚಲೋಹ ವಿಗ್ರಹದ ಚಾಮುಂಡೇಶ್ವರಿ ಅಮ್ಮನ ವಿಗ್ರಹ ಸ್ಥಾಪನೆ ಮಾಡಿದ್ರು ಆವಾಗಿನಿಂದ ಜಾಸ್ತಿ ಇಂಪ್ರೂವ್ಮೆಂಟ್ ಆಯಿತು ಅಂತ ಹೇಳಿದ್ರು. ಓಕೆ ಫ್ರೆಂಡ್ಸ್, ಈಗ ನಿಮಗೆಲ್ಲ ಯಾರಿಗೇನೇನು ಸಮಸ್ಯೆ ಐತೆ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅಥವಾ ಮನೇಲಿ ಜಗಳ ಆಗಿರ್ಬೋದು, ಅಥವಾ ಮನಸ್ತಾಪಗಳಾಗಿರ್ಬೋದು, ಅಥವಾ ಯಾವುದೇ ಕೂಟ್ಲ ಅಥವಾ ಏನಂತಾರೆ ಈ ಆರೋಗ್ಯದ ಸಮಸ್ಯೆ, ಈ ಥರದ್ದು ಯಾವುದೇ ಥರದ ದೃಷ್ಟಿದೋಷ, ಯಾವುದೇ ಥರದ ಸಮಸ್ಯೆ ಆದ್ರೂ ಇಲ್ಲಿಗೆ ಬಂದು ಆರಿಸ್ಕೊಂಡು ಕಾಯಿ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ. ನೋಡಿ, ಒಳಗಡೆ CC ಕ್ಯಾಮ್ರಾ ಐತೆ, ಮತ್ತು ಮೊಬೈಲು ಒಳಗಡೆ ಹಲೋ ಇಲ್ಲ. ಇದು ಗರ್ಭಗುಡಿ, ಹಾಗೆ ಕ್ಯಾಮ್ರಾನೂ ಅಲೋ ಇಲ್ಲ ಒಳಗಡೆ. ಹಾಗಾಗಿ ನಾನು ಇಲ್ಲಿಂದನೇ ವಿಡಿಯೋ ಮಾಡಿದೆ.
ನಾವು ಇವಾಗ ಎಲ್ಲ ಆಯಿತು, ಕಾಯಿ ಕಟ್ಟು ಆಯಿತು, ಅಮ್ಮಂಗೆ ಪೂಜೆ ಮಾಡಿಸೋ ಆಯಿತು. ಈಗ ನಾವು ಪ್ರಸಾದಕ್ಕೆ ಬಂದು, ಅಂದರೆ ಬೆಳಗ್ಗೆ ನಾವು ಬಂದಾಗ ಅಲ್ಲಿ ಊರು ಬಿಟ್ಟಾಗ 7 ಗಂಟೆ ಆಗಿತ್ತು ಫ್ರೆಂಡ್ಸ್. ಇಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಬಂದಾಗ 8:45 ಆಗಿತ್ತು. ನೋಡಿ, ಇಲ್ಲಿ ಪ್ರಸಾದದ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಪಂಚಲೋಹದ ವಿಗ್ರಹದ ಫೋಟೋ ಮತ್ತು ಗರ್ಭಗುಡಿಯಲ್ಲಿರುವಂತಹ ಚಾಮುಂಡೇಶ್ವರಿ ಅಮ್ಮನ ಫೋಟೋ ಮತ್ತು ಬಸವೇಶ್ವರರ ಫೋಟೋ, ಇಷ್ಟು ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ನಾಷ್ಟಕ್ಕೆ ಪಲಾವ್ ಹಾಕಿದ್ರು. ನಾಷ್ಟ ಎಲ್ಲ ಆಯಿತು. ನೋಡಿ, ಪಲಾವ್ ಮಾಡಿದ್ದಾರೆ ಬೆಳಗ್ಗೆ ನಾಷ್ಟಕ್ಕೆ. ಬೆಳಗ್ಗೆ ಬಂದ್ರಂತೂ ಬೆಳಗ್ಗೆ ಬಂದರೆ ಜನ ಕಮ್ಮಿ ಅಂದ್ಕೊಂಡು ಬಂದೋ, ಆದ್ರೂ ಒಂದು 100-150 ಜನದಷ್ಟು ಇದ್ದರು. ಆಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ತಗೋತಾ ಇದ್ದೀವಿ. ಆಯಿತು, ಪ್ರಸಾದ ಎಲ್ಲ ಚೆನ್ನಾಗಾಯಿತು, ಪೂಜೆನೂ ಚೆನ್ನಾಗಾಯಿತು ಫ್ರೆಂಡ್ಸ್. ಓಕೆ, ಇವಾಗ ಬಸವೇಶ್ವರನ ಹತ್ರ ಪಾದ ಕೇಳೋಕ್ಕೆ ಬಂದಿದ್ದೀವಿ. ಅಂದರೆ ನಾನು ಫಸ್ಟ್ ಪಾದ ಕೇಳಿಬಿಟ್ಟು ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಜನ ಜಾಸ್ತಿ ಆಗೋದ್ರು ಫ್ರೆಂಡ್ಸ್. ಅಂದರೆ ಸ್ವಲ್ಪ ಒಂದು 10 ಗಂಟೆ 10-10:30 ಅಷ್ಟು ಟೈಮ್ ಆಯ್ತಲ್ವ, ಜನ ಬರೋರೆಲ್ಲ ಬಂದರು, ಜಾಸ್ತಿ ಆಯಿತು. ನಾ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಆ ಕಡೆ ಸರಿಯಾಗಿ ಕ್ಯಾಮ್ರಕ್ಕೆ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಈ ಕಡೆ ಬರ್ತಾ ಇದ್ದೀನಿ ಒಂದು ರೌಂಡ್ ಬಳಸ್ಕೊಂಡು. ನೋಡಿ ಬಸವಪ್ಪ ಪಾದ ಕೊಡೋದನ್ನೂ ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವರು ಬಕ್ಕೊಂಡೇ ಕೇಳ್ತಾ ಇದ್ದಾರೆ. ನೋಡಿ, ಬಸವೇಶ್ವರ ಆ ಥರ ಕೈಗೆ ಪಾದ ಕೊಡುತ್ತೆ. ಆ ಥರ ಪಾದ ಕೊಟ್ಟರೆ ನಾವೇನು ಅಂತ ಬೇಡ್ಕೊಂಡು ಕೈ ಹಿಂಗೆ ಪಾದ ಕೇಳಿರ್ತೀವೋ ಅದು ಈಡೇರುತ್ತೆ ಅಂತ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.